ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಏನು ಆರಂಭ ಆಗಿದೆ. ಆದರೆ ಹಲವು ಕಡೆ ಲೋಪಗಳು ಕಂಡು ಬರ್ತಾ ಇದೆ. ಆರೋಪಗಳ ಮೇಲೆ ಆರೋಪಗಳು ಕಂಡು ಬರ್ತಾ ಇದೆ. ಸರಿಯಾದಂತ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳು ಎಲ್ಲ ಒಂದು ರೀತಿಯಾಗಿ ಸರ್ವೆ ನಡೆಸ್ತಾ ಇಲ್ಲ ಅನ್ನುವಂತ ಆರೋಪ. ಹಾಗಾದ್ರೆ ಏನಾಗ್ತಾ ಇದೆ? ಕರ್ನಾಟಕದಲ್ಲಿ ಹಳಿ ತಪ್ತಾ ಇದೆಯಾ ಮತ್ತೆ ಮತಪಟ್ಟಿ ಪರಿಷ್ಕರಣೆ ಅನ್ನುವಂತ ಆರೋಪ. ಎಲ್ಲೆಂದರಲ್ಲಿ ಜನರ ಗುಂಪುಗೂಡಿಸಿ ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗ್ತಾ ಇದೆ. ಚಾಮರಾಜಪೇಟೆ ಬಳಿಕ ಈಗ ಮಲ್ಲೇಶ್ವರದಲ್ಲೂ ಕೂಡ ಅಕ್ರಮವಾಗಿ ಎಸ್ಐಆರ್ ನಡೀತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ. ಗುಟ್ಟಹಳ್ಳಿ ಮಸೀದಿಯಲ್ಲಿ ಅಕ್ರಮವಾಗಿ ಎಸ್ಐಆರ್ ನಡೀತಾ ಇದೆ. ಮಸೀದಿ ಮತ್ತೆ ಖಾಸಗಿ ಸ್ಥಳಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಮನೆ ಮನೆಗೆ ತೆರಳದೆ ಸಿಬ್ಬಂದಿಯಿಂದ ಎಸ್ಐಆರ್ ನಡೀತಾ ಇದೆ. ಪ್ರಮುಖವಾಗಿ ಇರುವಂತಹ ಒಂದು ಸೂಚನೆ, ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿರುವಂತಹ ಸೂಚನೆ, ಬಿಎಲ್ಒಗಳು ಮನೆ ಮನೆಗೆ ಹೋಗಬೇಕು, ಅಲ್ಲಿ ಎಲ್ಲಾ ದಾಖಲೆಯನ್ನ ತಗೊಳ್ಬೇಕು, ಪರಿಶೀಲನೆ ಮಾಡಬೇಕು ಅಂತ. ಆದ್ರೆ ಮನೆ ಮನೆಗೆ ಹೋಗ್ತಾ ಇಲ್ಲ. ಹಾಗೆ ಎಲ್ಲಿರ್ತಾರೋ ಅವರ ಅಲ್ಲೇ ಕೆಲವೊಂದು ಕಡೆ ಗುಂಪುಗೂಡಿಸಿ ರೀತಿಯಾಗಿ ಎಸ್ಐಆರ್ ನಡೀತಾ ಇದೆ. ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಜನರ ಸೇರಿಸಿಕೊಂಡು ಪಟ್ಟಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಹೀಗೆ ಬಹಳಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಆರಂಭ ಆಗಿ ಇನ್ನು ಕೆಲವೇ ದಿನಗಳು ಆಗಿರುವಂಥದ್ದು. ಈಗಾಗಲೇ ಹಲವು ಕಡೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಹೀಗೆ ಎಸ್ಐಆರ್ನಲ್ಲಿ ಎಲ್ಲೋ ಒಂದು ರೀತಿಯಾಗಿ ಲೋಪ ಕಂಡು ಬರ್ತಾ ಇದೆ. ಸಿಬ್ಬಂದಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ಕೊಡ್ತಾ ಇಲ್ಲ. ಕೆಲವೊಂದು ಸ್ಥಳಗಳಲ್ಲಿ, ಅದು ಮಸೀದಿ ಇರ್ಬೋದು, ಕಲ್ಯಾಣ ಮಂಟಪ ಇರ್ಬೋದು, ಅಥವಾ ಯಾವುದೋ ಖಾಸಗಿ ಸ್ಥಳಗಳಿರ್ಬೋದು, ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ಗುಂಪುಗೂಡಿಸಿ ಆ ಏರಿಯಾ ಜನರನ್ನ ಕರೆದುಕೊಂಡು ಅಲ್ಲೇ ಎಸ್ಐಆರ್ ಪ್ರಕ್ರಿಯೆ ಮಾಡೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಆದ್ರೂ ಇದು ರೂಲ್ಸ್ ಈ ರೀತಿಯಾಗಲ್ಲ. ಕೇಂದ್ರ ಚುನಾವಣಾ ಆಯೋಗ ಈಗ ಅಲರ್ಟ್ ಆಗಿದೆ. ಅಲರ್ಟ್ ಆಗಿ ಮೊದಲನೇದಾಗಿ ಮನೆ ಮನೆಗೆ ಹೋಗಬೇಕು ಬಿಎಲ್ಒಗಳು. ಅದ್ರ ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಈ ಒಂದು ವಿಚಾರದಲ್ಲಿ ಬಿಜೆಪಿ ಪಕ್ಷದವರು ಈಗ ಆರೋಪ ಮಾಡ್ತಾ ಇದ್ದಾರೆ. ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಎಸ್ಐಆರ್ ನಡೀತಾ ಇದೆ ಅಂತ ಹೇಳಿ ಗಮನಿಸಿ. ಇಲ್ಲಿ ಯಾರಿಗೋ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಉಳಿದಂತವ್ರಿಗೆ ಅಥವಾ ಬೇರೆ ರಾಜ್ಯದಿಂದ ಓಡಿಸಿರ್ತಾರಲ್ಲ ಅಂಥವರೆಲ್ಲ ಇಲ್ಲಿ ಬಂದಿರ್ತಾರೆ. ಅಂಥವ್ರಿಗೆ ಮತ ಚಲಾಯಿಸುವಂತ ಹಕ್ಕನ್ನ ಕೊಡ್ತಾ ಇದ್ದಾರೆ. ಅಂಥವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಅಥವಾ ವೋಟರ್ ಐಡಿ ಕಾರ್ಡ್ ಕೊಡ್ತಾ ಇದ್ದಾರೆ. ಯಾವುದೋ ಒಂದು ಸೈಬರ್ ಸೆಂಟರ್ ಅಲ್ಲಿ ವೋಟರ್ ಐಡಿ ಕಾರ್ಡ್ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಫೇಕು, ಎಲ್ಲವೂ ಕೂಡ ಸರಿಯಾದಂತ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ವಿರೋಧ ಪಕ್ಷದ ಒಂದು ಆರೋಪಗಳು. ಹಾಗಾಗಿ ಈಗ ಸದ್ಯಕ್ಕೆ ನಡೀತಾ ಇರುವಂತ ಒಂದು ಪ್ರಕ್ರಿಯೆ.